In the last class, we have discussed about the partly paid up preference shares. In addition to that, we are also going now we are going to discuss about the additional adjustment to the partly paid up preference shareholders. ಸೊ ಹಾಗಾದರೆ ಈ ರೀತಿ ಪ್ರಾಬ್ಲಮ್ಮು ನಿಮಗೆ 14 ಮಾರ್ಕ್ಸ್ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ಸೆಷನಲ್ಲಿ ಏನು ಮಾಡಿದೆ, ಆ ಪ್ರಾಬ್ಲಮ್ ಜೊತೆಗೆ ಇದು ಅದೇ ಎಂಟ್ರೀಸ್ ಜೊತೆಗೆ ಕೆಲವೊಂದು ಎಂಟ್ರೀಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಬಿಕಾಸ್ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಆರ್ ದೇರ್. ಸೊ ಯಾವುದು ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಅಂತಂದರೆ, ದ ಫಸ್ಟ್ ಒನ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹10 each at a premium of 50%, and for the purpose of making payment preference shareholders, BOD facility will be arranged, and bank balance to be maintained ₹30,000 in the balance sheet. ಸೊ ಹಾಗಾದರೆ ಇನ್ ದ ಲಾಸ್ಟ್ ಪ್ರಾಬ್ಲಮಲ್ಲಿ ಜಸ್ಟ್ ಏನು ಮಾಡಿದ್ದ, 30,000 ಶೇರ್ಸ್ ಆಫ್ ₹10 each ₹5 ಪೇಡ್ ಅಪ್ ಅಂತ ಕೊಡ್ತಾ ಇದ್ದ. ಬಟ್ ಈ ಪ್ರಾಬ್ಲಮಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಸೊ ಈ ರೀತಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಅವನೇ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಾಗ ದೆರ್ ಈಸ್ ನೋ ನೀಡ್ ಆಫ್ ಪಾಸಿಂಗ್ ಟೂ ಎಂಟ್ರೀಸ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಒನ್ ಎಂಟ್ರಿ ವಿಲ್ ಬಿ ಪಾಸ್ಡ್. ಸೊ ವಿಚ್ ಈಸ್ ನಥಿಂಗ್ ಬಟ್ ಕಾಲ್ಸ್ ಇನ್ ಅರಿಯರ್ಸ್ ಕೊಟ್ಟಿದ್ದಾನೆ ಅಂತ ಅಂದರೆ ದೇ ಆರ್ ನಾಟ್ ಫುಲ್ಲಿ ಪೇಡ್ ಅಪ್, ದೇ ಆರ್ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫುಲ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್. ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಯಾಕೆ ಟೂ ಎಂಟ್ರಿ ಪಾಸ್ ಮಾಡಿದ್ವಿ ಅಂತಂದರೆ, ದ ಕಂಪನಿ ವಿಲ್ ಮೇಕ್ ಕಾಲ್, ಆಫ್ಟರ್ ದಟ್ ದ ಕಂಪನಿ ವಿಲ್ ರಿಸೀವ್ ದ ಅರಿಯರ್ಸ್. ಬಟ್ ಇನ್ ದಿಸ್ ಪ್ರಾಬ್ಲಮ್ ದ ಕಂಪನಿ ಆಲ್ರೆಡಿ ಮೇಡ್ calls. The company already made calls to the preference shareholders to collect the arrears. So there is no need of passing the one entry. So ಇಲ್ಲಿ ಜಸ್ಟ್ ಒಂದು ಎಂಟ್ರಿ ಮಾತ್ರ ಪಾಸ್ ಮಾಡ್ತೀವಿ. ಯಾಕೆ ಅಂತಂದರೆ, ಕಂಪನಿಯವರು ಆಲ್ರೆಡಿ ಕಾಲ್ ಮಾಡಿದ್ದಾರೆ ನಿಮ್ಮಿಂದ ನಮ್ಗೆ ಅಮೌಂಟ್ ಬರಬೇಕು ಅಂತ, ಬಟ್ ಅವರು ಪೇಮೆಂಟ್ ಮಾಡಿಲ್ಲ. ಸೊ ಆ ಎಂಟ್ರಿ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರೋವಂಥ ಫಸ್ಟ್ ಎಂಟ್ರಿ ಯಾವುದು ಅಂತಂದರೆ, ಕಾಲ್ಸ್ ಇನ್ ಅರಿಯರ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮಲ್ಲಿ ಅವನೇ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾನೆ ಏನಂತ, ಕಾಲ್ಸ್ ಇನ್ ಅರಿಯರ್ಸ್ ವರ್ ರಿಕವರ್ಡ್ ಇನ್ ಫುಲ್. ಕಾಲ್ಸ್ ಇನ್ ಅರಿಯರ್ಸ್ ಏನಿತ್ತು ದಟ್ ವಿಲ್ ಬಿ ರಿಕವರ್ಡ್ ಫುಲ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾವು ಫಸ್ಟ್ ಎಂಟ್ರಿ ಪಾಸ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕಾಲ್ಸ್ ಇನ್ ಅರಿಯರ್ಸ್. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಫಸ್ಟ್ ಎಂಟ್ರಿ ಪಾಸ್ ಮಾಡ್ತೀವಿ. ಹೌ ಮಚ್ the amount of calls in arrears ಅಂತಂದರೆ 25,000. So that 25,000 is the arrears that has to be collected by the company. So already they collected. So that is the first entry. So ಅದು ಫಸ್ಟ್ ಎಂಟ್ರಿ ಆಗಿರುತ್ತೆ. ಸೊ ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ಫಸ್ಟ್ ಎಂಟ್ರಿ ವಿ ಆರ್ ಕನ್ವರ್ಟೆಡ್ ದ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ ಟು ದ ಫುಲ್ಲಿ ಪೇಡ್ ಪ್ರಿಫರೆನ್ಸ್ ಶೇರ್ಸ್. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ 2 ಎಂಟ್ರಿ ಬಂದಿತ್ತು. ವೈ? ಬಿಕಾಸ್ ದ ಕಂಪನಿ ನಾಟ್ ಮೇಕ್ ಕಾಲ್ ಆನ್ ದ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್. ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಆಲ್ರೆಡಿ ಮೇಡ್ ಕಾಲ್ಸ್ ಆನ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ದಟ್ಸ್ ವೈ ಒನ್ ಎಂಟ್ರಿ ಈಸ್ ಎಲಿಮಿನೇಟೆಡ್. ಓನ್ಲಿ ಒನ್ ಎಂಟ್ರಿ ವಿಲ್ ಕಮ್ಸ್ ಅಂಡರ್ ದಿಸ್ ಪ್ರಾಬ್ಲಮ್. ಸೊ ದಟ್ ಈಸ್ ದ ಒನ್. ಸೊ ಸೆಕೆಂಡ್ ಎಂಟ್ರಿ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀರಾ. ಸೊ ಆಲ್ರೆಡಿ ನಮಗೆ 2,75,000 ಪೇಮೆಂಟ್ ಆಗಿತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಂದ. ಸೊ ಅದ್ರ ಜೊತೆಗೆ ನಾವು ಮತ್ತೆ ಎಷ್ಟು ಕಲೆಕ್ಟ್ ಮಾಡಿದ್ವಿ, 25,000 ಕಲೆಕ್ಟ್ ಮಾಡಿದ್ವಿ. ಸೊ ಟೋಟಲಿ ವಿ ಹ್ಯಾವ್ ಟು ಪೇ 3 lakh rupees ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸೊ ದಟ್ ಈಸ್ ದ ಸೆಕೆಂಡ್ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಏನು ಅಂತ ಬಂದಾಗ, ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ಯಾವುದೇ ರೀತಿ ಪ್ರೀಮಿಯಮ್ ಏನು ಕೊಟ್ಟಿಲ್ಲ. ಸೊ ಜಸ್ಟ್ ಪ್ರಾಬ್ಲಮಲ್ಲಿ ಅವನು ಏನು ಕೊಟ್ಟಿದ್ದಾನೆ ಅಂತಂದರೆ, ಆನ್ ದ ಅಬೌವ್ ಡೇಟ್ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್, ದಟ್ಸ್ ಇಟ್. ಸೊ ರಿಡೀಮ್ಡ್ ಅಂತ ಕೊಟ್ಟಿದ್ದಾಗ ವಿ ಆರ್ ಅಸ್ಯೂಮ್ಡ್ ದಟ್ ದೇ ಆರ್ ರಿಡೀಮ್ಡ್ ಆರ್ ದೇ ಮೇಕ್ ರೀಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಟ್ ದ ಫೇಸ್ ವ್ಯಾಲ್ಯೂ, ನಾಟ್ ಅಟ್ ದ ಪ್ರೀಮಿಯಮ್ ಆರ್ ಅಟ್ ದ ಡಿಸ್ಕೌಂಟ್. ಸೊ ಹಾಗಾದರೆ ಎರಡನೇ ಎಂಟ್ರಿ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀರಾ. ಸೊ ಡ್ಯೂ ಎಂಟ್ರಿ ಏನು ಅಂತಂದರೆ, ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ₹3 lakh ವಿಲ್ ಬಿ ಪೇಡ್. ಸೊ ದಟ್ ಈಸ್ ದ ಸೆಕೆಂಡ್ ಎಂಟ್ರಿ. ನೆಕ್ಸ್ಟ್ ಅದಾದಮೇಲೆ ಥರ್ಡ್ ಎಂಟ್ರಿ. ಯೂಶ್ವಲಿ ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಏನು ಮಾಡಿದ್ವಿ, ಇನ್ ದಟ್ ಪ್ರಾಬ್ಲಮ್ itself they says how many number of equity shares will be issued for the purpose of making payment to the preference shareholders ಅಂತ ಕೊಡ್ತಾ ಇದ್ದ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಸಫಿಷಿಯಂಟ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಇನ್ ದಿಸ್ ಪ್ರಾಬ್ಲಮ್ he mentioned sufficient number of equity shares of ₹10 each are issued at a premium of 50%.
ಸೊ ಈ ರೀತಿ ಹೇಳಿರೋದ್ರಿಂದ ಇನ್ ದ ಆಬ್ಸೆನ್ಸ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಎಷ್ಟು ಈಕ್ವಿಟಿ ಶೇರ್ಸ್ ಅಂತ ಅವ್ನು ಕೊಟ್ಟಿಲ್ಲ. ಸೊ ನಿಮ್ಮ ಹತ್ರ ಇರೋವಂತಹ ರಿಸರ್ವ್ಸ್ನ ಯೂಸ್ ಮಾಡ್ಕೊಳ್ಳಿ. ಅದಷ್ಟು ಶಾರ್ಟೇಜ್ ಆಯಿತು ಅಂತಂದರೆ, ಸೊ ಇಫ್ ದಟ್ ವಿಲ್ ಬಿಕಮ್ ಶಾರ್ಟೇಜ್ ಫಾರ್ ದ ಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, then for the shortage amount you will issue the sufficient number of equity shares for receiving the money. ಅಂದರೆ ಪೇಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಇರೋವಂಥ ರಿಸರ್ವ್ಸು ಸಾಕಾಗಲಿಲ್ಲ ಅಂತಂದರೆ ನಾವೇನು ಮಾಡಬೇಕು, ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಥರ್ಡ್ ಎಂಟ್ರಿ ಏನು ಮಾಡಬೇಕಾಗುತ್ತೆ, CRR ಕ್ರಿಯೇಷನ್ ಮಾಡಿಬಿಡಿ. ಸೊ CRR ಕ್ರಿಯೇಷನ್ ಮಾಡೋದಕ್ಕೆ ಇಲ್ಲಿ ನಮಗೆ ಯಾವುದಿದೆ, ಡಿವಿಸಬಲ್ ಪ್ರಾಫಿಟ್, ಓನ್ಲಿ ದ ಜನರಲ್ ರಿಸರ್ವ್ ಮಾತ್ರ ಇರುವಂಥದ್ದು. ಎಷ್ಟಿದೆ, ರುಪೀಸ್ 2 lakh ಜನರಲ್ ರಿಸರ್ವ್ ಇರೋವಂಥದ್ದು. ಜನರಲ್ ರಿಸರ್ವ್ ಎಷ್ಟಿದೆ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ, ರುಪೀಸ್ 2 lakh. ಸೊ ಆ 2 lakhನ ನಾವೇನು ಮಾಡ್ಬೋದು, ಈಗ ಯೂಸ್ ಮಾಡ್ಕೋಬೋದು ಫಾರ್ ದ ಕ್ರಿಯೇಷನ್ ಆಫ್ CRR. ಸೊ ಅದರ್ ದ್ಯಾನ್ ಜನರಲ್ ರಿಸರ್ವ್ ದೆರ್ ಇಸ್ ನೋ ಎನಿ ಡಿವಿಸಬಲ್ ಪ್ರಾಫಿಟ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮಲ್ಲಿ ಅವ್ನು ಕೊಟ್ಟಿಲ್ಲ. ಸೊ ಹಾಗಾದರೆ ಜನರಲ್ ರಿಸರ್ವ್ನ ಯೂಸ್ ಮಾಡಿಕೊಂಡು ನಾವು ಥರ್ಡ್ ಎಂಟ್ರಿ ಪಾಸ್ ಮಾಡುವಂಥದ್ದು ಫಾರ್ ದ ಕ್ರಿಯೇಷನ್ ಆಫ್ CRR. ಸೊ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ ಟು CRR ಅಕೌಂಟ್ 2 lakh rupees. ಸೊ ಆದರೆ ನಾವಿಲ್ಲಿ ಪೇಮೆಂಟ್ ಮಾಡಬೇಕಾಗಿರೋದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 3 lakh, ನಮ್ಮ ಹತ್ರ ಇರೋವಂಥದ್ದು ಓನ್ಲಿ 2 lakh rupees. ಸೊ ದೇರ್ ಈಸ್ ಎ ಶಾರ್ಟೇಜ್ ಆಫ್ ರುಪೀಸ್ 1 lakh. ಸೊ ಆ 1 lakh rupeesಗೆ ನಾವೇನು ಮಾಡಬೇಕಾಗುತ್ತೆ, ಈಗ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಬೇಕಾಗುತ್ತೆ. ಸೊ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಮಾಡಿಸಿದ್ದೆ, ಕ್ಲಾಸ್ ನಡೆಯಬೇಕಾದ್ರೇ ನಿಮ್ಗೊಂದು ಪ್ರಾಬ್ಲಮ್ ಮಾಡಿಸಿದ್ದೆ, ಅದರಲ್ಲೂ ಸೇಮ್ ಇದೆ ಅಡ್ಜಸ್ಟ್ಮೆಂಟ್ ಇತ್ತು, ಬಟ್ ಅದರಲ್ಲಿ ನಾವು ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ವಿ ಈಕ್ವಿಟಿ ಶೇರ್ಸ್ನ. ಬಟ್ ಇನ್ ದಿಸ್ ಪ್ರಾಬ್ಲಮ್ ವಿ ಆರ್ ಗೋಯಿಂಗ್ ಟು ಇಶ್ಯೂ ಇನ್ ದ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಎ ಪ್ರೀಮಿಯಮ್ಗೆ ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ 3 lakh rupees ಪೇಮೆಂಟ್ ಮಾಡಬೇಕು, ನಮ್ಮ ಹತ್ರ ಇರೋದು 2 lakh rupees ಮಾತ್ರ. ಸೊ ಹಾಗಾದರೆ 1 lakh rupeesನ ನಾವೇನು ಮಾಡಬೇಕಾಗುತ್ತೆ, ಈಗ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಫೋರ್ತ್ ಎಂಟ್ರಿ ಯಾವ ರೀತಿ ಬರುತ್ತೆ ನೋಡೋಣ. ಯೂಶುವಲ್ ಆಗಿ ಎಂಟ್ರಿ ಬರ್ಕೊಂಬಿಡಿ. ಫೋರ್ತ್ ಎಂಟ್ರಿ ಪ್ರೀಮಿಯಮ್ಗೆ ಇಶ್ಯೂ ಮಾಡಿದ್ರೆ ಏನು ಬರುತ್ತೆ, ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ರೆ ಕ್ಯಾಶ್ ಬರುತ್ತೆ. ಸೊ ಹಾಗಾದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಬರ್ಕೊಳ್ಳಿ. ಹಾಗಾದರೆ ಶಾರ್ಟೇಜ್ ಇರೋದೆಷ್ಟು ನಮಗೆ, ರುಪೀಸ್ 1 lakh. ಸೊ 1 lakh rupees ಶಾರ್ಟೇಜ್ ಇದೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟು ಈಕ್ವಿಟಿ ಶೇರ್ಸ್ದು, 10. ಸೊ ಡಿವೈಡೆಡ್ ಬೈ 10 ಮಾಡಿದ್ರೆ 10,000 ಈಕ್ವಿಟಿ ಶೇರ್ಸ್ ಬರುತ್ತೆ. ಸೊ 10,000 ಇಂಟು 10 ಮಾಡಿದ್ರೆ ರುಪೀಸ್ 1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗುತ್ತೆ. ಸೊ 1 lakh ಮೇಲೆ ನೀವು 50% ಪ್ರೀಮಿಯಮ್ನ ಚಾರ್ಜ್ ಮಾಡಿದ್ರೆ 50,000 ಬರುತ್ತೆ. ಸೊ ಟೋಟಲ್ ಆಗಿ ನಾವು ರಿಸೀವ್ ಮಾಡ್ತಾ ಇರೋವಂಥದ್ದು 1,50,000. ಸೊ ಹಾಗಾದರೆ ದಿಸ್ ಇಸ್ ದ ಫೋರ್ತ್ ಎಂಟ್ರಿ. ಸೊ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಅಂತಂದರೆ ಈ ರೀತಿ ಮಾಡಬೇಕಾಗುತ್ತೆ. ಫಸ್ಟು CRRನ ಕ್ರಿಯೇಟ್ ಮಾಡ್ತೀರಾ, ಆಫ್ಟರ್ ದ್ಯಾಟ್ ಇನ್ನೇನು ಶಾರ್ಟೇಜ್ ಇದೆ ಅದಕ್ಕೆ ಮಾತ್ರ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಬೇಕು. ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡುವಾಗ ಪ್ರೀಮಿಯಮ್ಗೆ ಡಿಸ್ಕೌಂಟ್ನಾಗ ನೋಡ್ಕೊಳ್ಳಿ. ಸೊ ಪ್ರೀಮಿಯಮ್ಗಾದರೆ ಈ ರೀತಿ ಪಾಸ್ ಮಾಡಬೇಕಾಗುತ್ತೆ, ಡಿಸ್ಕೌಂಟ್ಗಾದರೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ಥರ ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫೋರ್ತ್ ಎಂಟ್ರಿ. ನೆಕ್ಸ್ಟು ಅದಾದಮೇಲೆ ಪ್ರಾಬ್ಲಮಲ್ಲಿ ಅವನು ಏನು ಹೇಳಿದ್ದಾನೆ ಅಂತಂದರೆ, ಸೊ ಪ್ರಾಬ್ಲಮಲ್ಲಿ BOD ಫೆಸಿಲಿಟಿ ಈಸ್ ಅರೇಂಜ್ಡ್ ಟು ದ ಎಕ್ಸ್ಟೆಂಟ್ ನೆಸಸರಿ. ನಮ್ಮ ಹತ್ರ ಇರೋವಂಥ ಅಮೌಂಟು ಸಾಕಾಗ್ತಾ ಇಲ್ಲ ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಯೂಸ್ ಮಾಡ್ಕೋಬೋದಂತೆ. ಸೊ ಫಾರ್ ಮೇಕಿಂಗ್ ಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ BOD ಫೆಸಿಲಿಟಿ ವಿಲ್ ಬಿ ಅರೇಂಜ್ಡ್. ಸೊ BOD ಫೆಸಿಲಿಟಿನ ಬೇಕಾದರೂ ಏನು ಮಾಡ್ಬೋದಂತೆ, ಅರೇಂಜ್ ಮಾಡ್ಕೋಬೋದಂತೆ. ಅದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಸೊ ಆಸ್ ಟು ಲೀವ್ ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ರುಪೀಸ್ 30,000. ನೀವು ಯಾವ ರೀತಿ ಬ್ಯಾಂಕಿಂದ ಲೋನ್ ತರಬೇಕು ಅಂತಂದರೆ, ನೀವೆಷ್ಟು ಪೇಮೆಂಟ್ ಮಾಡಬೇಕೋ ಅಷ್ಟನ್ನ ಪೇಮೆಂಟ್ ಮಾಡಿನೂ ಕೂಡ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಬ್ಯಾಲೆನ್ಸು 30,000 rupees ಇರಬೇಕಾಗುತ್ತೆ. ಸೊ ಆ ರೀತಿ ನೀವು ಬ್ಯಾಂಕ್ ಓವರ್ ಡ್ರಾಫ್ಟ್ನ ತೊಗೊಂಡು ಬನ್ನಿ ಅಂತ ಪ್ರಾಬ್ಲಮಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಅದಕ್ಕೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಆ ಕ್ಯಾಲ್ಕುಲೇಷನ್ಸ್ ಏನು ಅಂತ ನೋಡೋಣ. ಸೊ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಎಂಟ್ರಿ ಪಾಸ್ ಮಾಡೋದಕ್ಕಿಂತ ಮುಂಚೆ, ಫಿಫ್ತ್ ಎಂಟ್ರಿ ಪಾಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಬರೆದಿದ್ದೀನಿ ನೋಡಿ ಕೆಳಗಡೆ. ಸೊ ಇಲ್ಲಿ ಕೆಲವೊಂದು ಬರೆದಿದ್ದೀನಿ, ಕ್ಯಾಲ್ಕುಲೇಷನ್ಸ್ ಬರೆದಿರೋ ಅಂಥದ್ದು. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಅವೈಲೇಬಲ್. ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಇನ್ ದ ಬ್ಯಾಲೆನ್ಸ್ ಶೀಟ್, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ಅಮೌಂಟ್ ಅಂತ ನೋಡಬೇಕಾಗುತ್ತೆ, ನೋಡೋಣ. ಸೊ ಇನ್ ದ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ರುಪೀಸ್ 50,000. ಸೊ 50,000 ರೂಪಾಯಿ ಇದೆ ನಮ್ಮ ಹತ್ರ. 50,000 ರೂಪಾಯಿನ ತೊಗೋತೀರಾ. ನೆಕ್ಸ್ಟು ಅದಾದಮೇಲೆ ಎಂಟ್ರೀಸಿಗೆ ಬರೋದಾದರೆ, ಎಂಟ್ರೀಸಲ್ಲಿ ನಾವೇನೇನೆಲ್ಲ ರಿಸೀವ್ ಮಾಡಿದ್ದೀವಿ ಅಂತ ನೋಡೋದಾದರೆ
ಫಸ್ಟು ₹25,000 ರಿಸೀವ್ ಮಾಡಿದ್ದೀವಿ. ಸೊ ಅಲ್ಲಿ 50,000 ಬ್ಯಾಲೆನ್ಸ್ ಶೀಟಲ್ಲಿ ದೇ ಹ್ಯಾವ್ ಗಿವನ್ ₹50,000 ಆ್ಯಸ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಕಾಲ್ಸ್ ಇನ್ ಅರಿಯರ್ಸ್ ನಾವು ಕಲೆಕ್ಟ್ ಮಾಡಿರೋದು 25,000. ಸೊ ಹಾಗಾದರೆ ಎಷ್ಟಾಯಿತು ನಮ್ಮ ಹತ್ರ ಅಮೌಂಟು? 75,000 ಆಯಿತು. ಅದ್ರ ಜೊತೆಗೆ ನಾವು ಫ್ರೆಶ್ ಇಶ್ಯೂ ಮಾಡ್ತಾ ಇದ್ದೀವಿ ಈಕ್ವಿಟಿ ಶೇರ್ಸ್ನ. ಸೊ ಅದರಿಂದ ನಮಗೆ ಬಂದಿದ್ದೆಷ್ಟು? 1,50,000. ಸೊ ಟೋಟಲ್ ಆಗಿ ನೋಡಿ ಇಲ್ಲಿ 50,000 ಪ್ಲಸ್ 25,000 ಪ್ಲಸ್ 1,50,000 ಟೋಟಲ್ ಕ್ಯಾಶ್ ಅವೈಲಬಲ್ ವಿತ್ ಅಸ್ ನಾವು 2,25,000. ಸೊ ನಮ್ಮ ಹತ್ರ ಈಗ 2,25,000 ರುಪೀಸ್ ಇದೆ. ಸೊ ಹಾಗಾದರೆ ನಾವು ಈಗ ಎಷ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ನ ಬ್ಯಾಂಕಲ್ಲಿ ಎಷ್ಟು ಓವರ್ ಡ್ರಾ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನೋಡ್ಕೊಳ್ಳಿ, ನಮ್ಮ ಹತ್ರ ಅವೈಲಬಲ್ ಇರೋದು 2,25,000 ರುಪೀಸ್. ಸೊ ಹಾಗಾದರೆ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಆಫ್ BOD ಈಸ್ ರಿಕ್ವೈರ್ಡ್. ಕ್ಯಾಲ್ಕುಲೇಷನ್ ಆಫ್ BOD ಈಸ್ ರಿಕ್ವೈರ್ಡ್ ಅಂತ ಬಂದಾಗ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಪೇಮೆಂಟ್ ಮಾಡಬೇಕು? ಆ್ಯಕ್ಚುಲಾಗಿ ಪ್ರಿಫರೆನ್ಸ್ ಶೇರ್ ಮಾಡಬೇಕು ಅಂತ ಬಂದಾಗ 3 lakh ರುಪೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ 3 lakh ರುಪೀಸ್ನ ಪೇಮೆಂಟ್ ಮಾಡಬೇಕಾಗಿರೋದ್ರಿಂದ ನಮ್ಮ ಹತ್ರ ಕ್ಯಾಶ್ ಅವೈಲಬಲ್ ಇರೋದೆಷ್ಟು? 2,25,000. ಸೊ ಹಾಗಾದರೆ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 3 lakh ಪ್ಲಸ್ ಕ್ಯಾಶ್ ಬ್ಯಾಲೆನ್ಸ್ 30,000 ಆ್ಯಡ್ ಯಾಕೆ ಮಾಡಿದ್ದೀನಿ ಅಂತಂದರೆ ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡೋದಕ್ಕೆ 3 lakh ರುಪೀಸ್ ಬೇಕು. ಅದ್ರ ಜೊತೆಗೆ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಉಳ್ಕೋಬೇಕು? ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾನೆ, ಅಡ್ಜಸ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾನಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊನೆಗೆ ಹೇಳಿದ್ದಾನೆ ಯು ಹ್ಯಾವ್ ಟು ಮೇಂಟೈನ್ ₹30,000 ಆ್ಯಸ್ ಕ್ಯಾಶ್ ಬ್ಯಾಲೆನ್ಸ್ ಇನ್ ಯುವರ್ ಅಕೌಂಟ್. ಅಂದರೆ ಅಕೌಂಟಲ್ಲಿ ಕ್ಯಾಶ್ ಬ್ಯಾಲೆನ್ಸ್ 30,000 ಮೇಂಟೈನ್ ಮಾಡಲೇಬೇಕಾಗಿರೋದ್ರಿಂದ ನಮಗೆ ಟೋಟಲ್ ಆಗಿ ಈಗ ಎಷ್ಟು ಬೇಕಾಗುತ್ತೆ? 3,30,000 ರುಪೀಸ್ ಬೇಕಾಗುತ್ತೆ. So 3,30,000 rupees we are required, but we have cash available only 2,25,000. ನಮ್ಮ ಹತ್ರ ಎಷ್ಟು ಮಾತ್ರ ಇದೆ? 2,25,000 ರುಪೀಸ್ ಇದೆ. ಸೊ ಹಾಗಾದರೆ ನಮ್ಗೆ ಬೇಕಾಗಿರೋದು 3,30,000, ಬಟ್ ವಿ ಹ್ಯಾವ್ ಅವೈಲಬಲ್ ವಿತ್ ದ ಕ್ಯಾಶ್ ₹2,25,000. ಸೊ ಹಾಗಾದರೆ ನಾವು ಎಷ್ಟು ಓವರ್ ಡ್ರಾ ಮಾಡಬೇಕು ಅಂತಂದರೆ ₹1,05,000. 1,05,000ನ ಓವರ್ ಡ್ರಾ ಮಾಡಬೇಕಾಗುತ್ತೆ. ಸೊ ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್. ಫಸ್ಟು ನಮ್ಮ ಹತ್ರ ಎಷ್ಟು ಕ್ಯಾಶ್ ಅವೈಲಬಿಲಿಟಿ ಇದೆ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ನಾವು ಎಷ್ಟು ಬ್ಯಾಂಕಿಂದ ಓವರ್ ಡ್ರಾ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಏನಾದರೂ ಅವನು ಬ್ಯಾಂಕ್ ಬ್ಯಾಲೆನ್ಸ್ನ 30,000 ಮೇಂಟೈನ್ ಮಾಡಬೇಕು ಅಂತ ಹೇಳಲಿಲ್ಲ ಅಂದಿದ್ರೆ ದಟ್ ಅಡ್ಜಸ್ಟ್ಮೆಂಟ್ ಶುಡ್ ನಾಟ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್. ಕೊಟ್ಟಿರಲಿಲ್ಲ ಅಂದಿದ್ರೆ ಈ ಒಂದು ಕ್ಯಾಶ್ ಬ್ಯಾಲೆನ್ಸ್ 30,000 ಬರ್ತಾ ಇರಲಿಲ್ಲ. ಸೊ ಜಸ್ಟ್ ಏನಾಗಿರೋದು ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 3 lakh ಆಗಿರೋದು, ಕ್ಯಾಶ್ ಅವೈಲಬಲ್ ನಮ್ಮ ಹತ್ರ ಇರೋದು 2,25,000. ಹಾಗಾದರೆ ನಾವು ಓವರ್ ಡ್ರಾ ಮಾಡಬೇಕಾಗಿರೋದು ಓನ್ಲಿ 75,000. ಬಟ್ ಇನ್ ದಿಸ್ ಪ್ರಾಬ್ಲಮ್ 30,000 ಅಂತ ಕೊಟ್ಟಿರೋದ್ರಿಂದ ಆ 30,000ನ ನಾವೇನು ಮಾಡಬೇಕಾಗುತ್ತೆ? ವಿ ಹ್ಯಾವ್ ಟು ಅವೈಲಬಲ್ ವಿತ್ ದ ಹೆಲ್ಪ್ ಆಫ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಮಾಡೋದ್ರ ಮುಖಾಂತರ ಆ 30,000ನ ನಾವು ನಮ್ಮ ಅಕೌಂಟಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಕ್ಯಾಲ್ಕುಲೇಷನ್ಸ್. ಸೊ ಹಾಗಾದರೆ ಬ್ಯಾಂಕ್ ಓವರ್ ಡ್ರಾಫ್ಟು 1,05,000 ಬೇಕು ನಮಗೆ. ಎಂಟ್ರಿ ಪಾಸ್ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ₹1,05,000 ಆ್ಯಂಡ್ ದ ಲಾಸ್ಟ್ ಎಂಟ್ರಿ ಫೈನಲ್ ಪೇಮೆಂಟ್ ಎಂಟ್ರಿ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ₹3 lakh. ಅವ್ರು ಪೇಮೆಂಟ್ ಮಾಡಬೇಕಾಗಿರುವಂಥ 3 lakh ರುಪೀಸ್ನ ಪೇಮೆಂಟ್ ಮಾಡ್ತೀರಾ. ಸೊ ಇದಿಷ್ಟೂ ಕೂಡ ಈ ಪ್ರಾಬ್ಲಮಲ್ಲಿ ಬರೋ ಅಂಥ ಕ್ಯಾಲ್ಕುಲೇಷನ್ಸು. ನೀವು ಮೇಜರಾಗಿ ನೋಡಬೇಕಾಗಿರುವಂಥದ್ದು ಈ ಪ್ರಾಬ್ಲಮಲ್ಲಿ ಈ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆ್ಯಂಡ್ ಕ್ಯಾಶ್ ಅವೈಲಬಲ್ ಕ್ಯಾಲ್ಕುಲೇಷನ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾಲ್ಕುಲೇಷನ್. ಸೊ that last adjustment is very important. So has to leave cash and bank balance at ₹30,000 ಅಂತ ಏನು ಕೊಟ್ಟಿದ್ದಾನೆ, that is very important. So we have to maintain cash and bank balance in the balance sheet ₹30,000 or in our account ₹30,000. So ಅದು important ನೋಡ್ಕೊಳ್ಳಿ. So this is about the explanation of this particular problem.